ವಾರ ಪೂರ್ತಿ ನಿನ್ನನೆ ಮಾತು, ನಿನ್ನನೆ ಮಾತು, ಇದು ನಿನ್ನನೆ ಮಾತು. ಏನ್ ಹೇಳು ವಿಷಯ ಏನ್ ಹೇಳ? ನಿಮ್ಗೆ ನಿಮ್ಮ ತಲೆ ಅಂದ್ರೆ ತುಂಬಾ ಇಷ್ಟನಾ? ಹೌದು. ನೀವಿಷ್ಟು 1,000 ಬಾಟ್ಲಿ ಹಾಕ್ತಿರಲ್ವಾ, ಯಾಕೆ ಹಾಕುದು? ಅದೇ ಹಾಕ್ಬೇಡಿ. ನ್ಯಾಚುರಲ್ ಆಗಿ ನೀವು ಎಷ್ಟು ಕೆಮಿಕಲ್ ಹಾಕಿದ್ರೆ ಅಷ್ಟು ನಿಮ್ಮ ಕೂದಲು ಎಲ್ಲ ಹೋಗುದು. ನ್ಯಾಚುರಲ್ ಆಗಿ ಬಿಟ್ಬಿಡಿ. ಯಾರು ಮುಖದಲ್ಲಿ ಜಾಸ್ತಿ ಎಲ್ಲ ಹಾಕ್ತಾರಲ್ವಾ, ಅವ್ರಿಗೇನೆ ಆಕ್ಚುಲಿ ಮುಖ ಹಾಳಾಗುದು. ಯಾರು ಎಂತ ಹಾಕಲ್ಲಲ್ವಾ, ನ್ಯಾಚುರಲ್ ಆಗಿ ಬಿಟ್ಬಿಡ್ತಾರಲ್ವಾ. ಎಸ್. ಹಲೋ ವೀಕ್ಷಕರೇ, ನಮಸ್ಕಾರ. ಹೇಗಿದ್ದೀರಾ? ಕಾಫಿ ಎಲ್ಲ ಆಯ್ತಾ? ಬಿಗ್ ಬಾಸ್ ಅವರು ಅಗೇನ್ ಇನ್ನೊಂದು ಪ್ರೋಮೋ ಬಿಟ್ಟಿದ್ದಾರೆ. ಅದು ನಾಮಿನೇಷನ್ ಪ್ರಕ್ರಿಯೆ 2ನೇ ಹಂತ. ಅಂದರೆ ಧ್ರುವಂತ್ ಆ್ಯಂಡ್ ರಘು ಸರ್ ಅವರ ನಡುವೆ ತುಂಬಾ ದೊಡ್ಡ ಜಗಳ ಆಗೋ ರೀತಿಯಲ್ಲಿ ಪ್ರೋಮೋಲ್ಲಿ ಕಾಣಿಸ್ತಾ ಇದೆ. ಸೊ ಇದು ನಿನ್ನೆ ಹೊತ್ತಿಕೊಂಡಂತಹ ಕಿಡಿ. ಈಗ ರಘು ಸರ್ ಅವರು ಏನು ಧ್ರುವಂತ್ ಅವರ ಫೋಟೋ ಇಟ್ಕೊಂಡಲ್ಲಿ ಪಂಚ್ ಹೊಡೆದ್ರಲ್ಲ, ಸೊ ಆ ನಂತರ ಅಗೇನ್ ಧ್ರುವಂತ್ ಬಂದು ರಘು ಸರ್ ಅವರಿಗೆ ಪಂಚ್ ಕೊಡ್ತಾರೆ. ಪಂಚ್ ಕೊಡುವಾಗ ಒಂದು ಅವರ ಟ್ರೂ ಪರ್ಸನಲ್ ಅಂದರೆ ಅವರ ಪ್ರೊಫೆಷನಲ್ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡಿದರು. ಏನಂತ ಹೇಳಿದರೆ, ಅವರು ಕೋಚು, ಇಲ್ಲ ನಾನು ಇಂಟರ್ನ್ಯಾಷನಲ್ ಕೋಚು, ಡಿಸಿಪ್ಲಿನು, ಈ ಡಯಟು, ಈ ರೀತಿ ಎಲ್ಲ ಹೇಳ್ತಾರೆ. ಆದರೆ ಅವರು ಅನ್ವಾಂಟೆಡ್ ಆಯಿಲ್ ಏನಿದೆ ಅದು ಲೀಟರ್ ಗಟ್ಟಲೆ ಸುರಿದು ಕುಕ್ ಮಾಡ್ತಾರೆ. ಸೊ ಇದು ಬೇಡವಾದೊಂದು ಮ್ಯಾಟ್ರ್ ಆಗಿತ್ತು. ತೀರಾ ಪರ್ಸ್ನಲ್ ಅಂದರೆ ತೀರಾ ಪರ್ಸ್ನಲ್ಲು. ಇಷ್ಟು ದಿನಗಳ ಕಾಲ ಅವರಿಗೆ ಫುಡ್ ಮಾಡಿಕೊಟ್ಟು ಕಿಚನಲ್ಲಿ ಅವರಿಗೆ ತಿನ್ನಲಿಕ್ಕೆ, ಈಗ ಬೆಳಿಗ್ಗೆದ್ದಾಗಲೂ ಅಷ್ಟೇ, ನೈಟ್ ಆದರೂ ಅಷ್ಟೇ, ಅಲ್ಲಿ ಟಾಸ್ಕ್ ಏನೇ ಇರಲಿ, ಬಟ್ ಫುಡ್ ಅಂತ ಬಂದಾಗ ಮಾಡಿಕೊಟ್ಟಿರ್ತಾರಲ್ಲ, ಸೊ ಅದಕ್ಕೊಂದು ಕನಿಷ್ಠ ಕೃತಜ್ಞತೆ ಅನ್ನೋದಿರುತ್ತೆ. ಇವಾಗ ಯಾರಿಗಾದ್ರೂ ಅಷ್ಟೇ, ಇವಾಗ ಅಷ್ಟು ಜನ ಇರ್ತಾರೆ, ಅದು ಬಿಗ್ ಬಾಸ್ ಮನೇಲಿ ಒಂದು ಕೆಲಸ ಮಾಡಬೇಕು, ಎಲ್ಲನೂ ಸರಿ. ಆದರೆ ನಾನು ಮಾಡಲ್ಲ ಅಂತ ಕೂತಿದ್ರೆ ಪ್ರತಿಯೊಬ್ಬರು ಅಡಿಗೆ ಬಾರದವರು ಕೂಡ ಅಲ್ಲಿ ಅಡಿಗೆ ಮಾಡಬೇಕಾದಂತಹ ಪರಿಸ್ಥಿತಿ ಬರ್ತದೆ. ಸೊ ಆಗಿರುವಾಗ ರಘು ಸರ್ ಆಗಲಿ, ರಕ್ಷಿತಾ ಆಗಲಿ, ಎಲಿಮಿನೇಟ್ ಆಗಿ ಹೋಗಿರುವಂತಹ ಜಾನ್ವಿಯವರಾಗಲಿ ಕಿಚನಲ್ಲಿ ಏನು ಕೆಲಸ ಮಾಡಿ ಊಟ ಅಂತ ಏನು ಬಡಿಸಿರ್ತಾರೆ ನಮಗೆ, ಅದಕ್ಕೆ ನಾವು ಕೃತಜ್ಞತೆ ತೋರಿಸಲೇಬೇಕು. ಸೊ ಆ ಕೃತಜ್ಞತೆ ಕೂಡ ಧ್ರುವಂತ್ ಅವರು ನಿನ್ನೆ ತೋರಿಸದೇ ಇರೋದ್ರಿಂದ ರಘು ಸರಿಗೆ ವಿಪರೀತ ಕೋಪ ಬಂದಿರ್ತದೆ. ಸೊ ಅದರ ಮುಂದುವರೆದ ಭಾಗ ಇವತ್ತಿನ ಪ್ರೋಮೋದಲ್ಲಿ ನಮಗೆ ಕಾಣಿಸ್ತಾ ಇದೆ. ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ನಡೆದಿದ್ದು. ಸೊ ಆ ಪ್ರೋಮೋನ ನೋಡ್ಕೊಂಡು ಬರೋಣ. ಆಮೇಲೆ ಒಂಚೂರು ಲೈವಲ್ಲಿ ಏನಾಗ್ತಾ ಇದೆ ಅಂತ ಅದರ ಅಪ್ಡೇಟ್ ಅನ್ನ ಕೊಡ್ತೀನಿ. ನಾನು ನಾಮಿನೇಟ್ ಮಾಡ್ತಾ ಇರೋದು ರಘು ಅವರು ಹೇಳೋದೇ ಒಂದು, ಅವ್ರನ್ನ ತೋರಿಸ್ಕೊಳ್ಳೋದೇ ಒಂದು. ನಾನು ಅಲ್ಲಿ ಇದನ್ನ ಮಾಡಿದ್ದೀನಿ, ಇಲ್ಲ ಅದನ್ನ ಮಾಡಿದ್ದೀನಿ. ಅನ್ನ ತಿನ್ಬಿಟ್ಟು ಇವತ್ತಿಂದ ನೋಡ್ಕೊಂತೀನಿ, ಅಲ್ಲಿಗೆ ಬಂದು ನಿಂತ್ಕೊಂತೀನಿ, ಎಸ್ ವೀಕ್ಷಕರೇ, ಪ್ರೋಮೋ ನೋಡಿದಿರಲ್ಲ ಯಾವ ರೀತಿ ಇದೆ ಅಂತ. ಸೊ ಇವತ್ತಿನ 2 ಪ್ರೋಮೋ ಕೂಡ ನಾಮಿನೇಷನ್ ಪ್ರಕ್ರಿಯೆಯದ್ದೇ. ರಾಶಿಕಾ ಶೆಟ್ಟಿ ವರ್ಸಸ್ ರಕ್ಷಿತಾ, ಧ್ರುವಂತ್ ವರ್ಸಸ್ ರಘು ಸರ್ದು. ಬಿಗ್ ಬಾಸ್ ಮನೆ ಸದ್ಯಕ್ಕೆ ಹೇಗಿದೆ ಅಂತ ಹೇಳಿದ್ರೆ, ಈ ಜಾತ್ರೆ ಗೀತ್ರೆಲ್ಲ ಮುಗ್ದು ಗಜಗಜೆಲ್ಲ ಮುಗ್ದು ತರ ಪ್ರಶಾಂತವಾಗಿರ್ತದಲ್ಲ, ಸೊ ಆ ರೀತಿ ನಮಗೆ ಕಾಣಿಸ್ತಾ ಇದೆ. ಲೈವಲ್ಲಿ ನೋಡುವವರಿಗೆ ಗೊತ್ತಾಗಿರ್ಬೋದು. ಸೊ ಇನ್ನೊಂದು ನಮಗೆ ಸ್ಫೋಟಕವಾದಂತಹ ಮಾಹಿತಿ ಅಂದ್ರೆ, ಇಲ್ಲಿವರೆಗೂ ನಮ್ಗೊಂದು ಮಾಹಿತಿ ಸಿಕ್ಕಿರ್ಲಿಲ್ಲ. ಎಂತ ಹೇಳಿದ್ರೆ, ರಕ್ಷಿತಾ ಶೆಟ್ಟಿ ಅಂಡ್ ಧ್ರುವಂತ್ ಇವ್ರ ನಡುವೆ ಯಾಕೆ ಬಿರುಕು ಬಿಟ್ಟಿತ್ತು? ಯಾಕೆಂತ ಹೇಳಿದ್ರೆ, ಆರಂಭದ ದಿನಗಳಲ್ಲಿ ಅವ್ರು ತುಂಬಾನೇ ಚೆನ್ನಾಗಿದ್ದವರು. ಅವ್ರು ನೆನಪಿಸಿಕೊಳ್ಳುವಂತಹ ದೊಡ್ಡ ಜಗಳಗಳು ಯಾವುದು ಕೂಡ ನಡೆದು ಅವರು ಬೇರೆ ಆಗಿದ್ದಲ್ಲ. ಸೊ ಎಲ್ರಿಗೂ ಒಂದು ಡೌಟ್ ಇತ್ತು, ಧ್ರುವಂತ್ ಮತ್ತು ರಕ್ಷಿತಾ ಯಾಕೆ ದೂರ ಆದ್ರು ಅಂತ. ಸೊ ಆ ಮಾತನ್ನ ಇವತ್ತು ರಕ್ಷಿತಾ ಶೆಟ್ಟಿ, ಗಿಲ್ಲಿ ನಟ ಅಂಡ್ ರಘು ಸರ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ರು. ಧ್ರುವಂತ್ ಕೆಲವೊಂದು ಪದ ಬಳಕೆ ಎಲ್ಲ ಮಾಡಿದ್ರು, ರಘು ಸರ್ಗೆ ತೀರಾ ಹರ್ಟ್ ಆಗಿರುತ್ತೆ. ಸೊ ಅದು ಇವರು 3 ಜನ ಕೂತ್ಕೊಂಡು ಮಾತಾಡ್ತಾ ಇದ್ರು. ಸೊ ಅದರದೊಂದು ಕ್ಲಿಪ್ಸ್ ನಾನಿಲ್ಲಿ ರೆಕಾರ್ಡ್ ಮಾಡಿದ್ದೇನೆ, ನೋಡಿ. ಪ್ರೇಯರ್ಸ್ ಇಲ್ಲ ಅಂದ್ರೆ ಓ ಚೆನ್ನಾಗಿ ಆಯ್ತು, ಒಂದು ಅದೇನೆ ಒಂದು 2 ದಿವಸ ನಂತರ ನನಗೆ ಒಂದು ಸತಿ, ನಾನು ಅವರ ತುಂಬಾ ಒಳ್ಳೆನೇ ಇತ್ತು ಕನೆಕ್ಷನ್. ನನಗೆ ಒಂದು ಸತಿ ಬಂದು ಕೇಳಲಿಲ್ಲ ಹೆಲ್ಪ್. ಒಂದು ಇತ್ತು, ಬಟ್ ಅಶ್ವಿನಿ ಮ್ಯಾಮ್ ಮತ್ತೆ ನನ್ನ ಆಕ್ಚುಲಿ ಸರಿ ಇರಲಿಲ್ಲ. ಓಕೆನಾ, ಅಲ್ಲಿ ಮುಖವಾಟಗೆ ಅವರು ಅಶ್ವಿನಿ ಮ್ಯಾಮ್ನ ತಲೆ ಓಡಿದ್ರು. ಆದ್ರೆ ಕೂಡ ನೆಕ್ಸ್ಟ್ ಡೇ ಅವರಿಗೇನೆ ಕೇಳ್ತಾರೆ ಇಲ್ಲಿ, ಅಶ್ವಿನಿ ಮ್ಯಾಮ್ ಎಂತ ಹೆಲ್ಪ್ ಬೇಕಾ, ಪಾತ್ರೆ ತೊಳಿಬೇಕಾ ಅಂದ್ರೆ ಅವರು ಚೆನ್ನಾಗಿರ್ಲಿಲ್ಲ. ನೆಕ್ಸ್ಟ್ ಡೇ ಅವರು ಚೆನ್ನಾಗಿದ್ರು. ನಾವೇ ಇಲ್ಲಿ ಹೇಗಂದ್ರೆ, ಓ ಅವರಿಗೆ ಹಾಗೆ ಆಯ್ತು, ಹೀಗೆ ಆಯ್ತು, ಅವ್ರು ಹೀಗೆ ಮಾಡಿದ್ರು ಅಂತ ಅವರು ನಮ್ಗೆ ಬೇರೆ ಡ್ರಿಲ್ ಹಾಕ್ತಾರೆ, ಅವರು ಬೇರೆ ಆಟ ಆಡ್ತಾರೆ. ಮತ್ತೊಂದು ಸತಿ ನಾನು ಎಂತ ನೋಡಿ, ಅವರು ನಮ್ಗೆ ಅಲ್ಲಿ ನನಗೆ ಮತ್ತೆ ಮಲ್ಲಮ್ಮಗೆ ಒಂದು ವಿಷಯ ಒಂದು ಹೇಳ್ತಾರೆ. ನಾನೆಂತ ಇನ್ಫ್ಲುಯೆನ್ಸ್ ಆಗ್ಲಿಲ್ಲ ಅವರ ಮಾತಲ್ಲಿ, ಬಟ್ ನನಗೆ ಸಂವೇರ್ ಅನಿಸ್ತು, ಓಕೆ ಅದೇ ಕರೆಕ್ಟ್ ಅಂತ. ನಿಮ್ಮ ವಿಚಾರ ಅಲ್ಲಿ ಬರುವಾಗ ಗೊತ್ತುಂಟಾ, ನಿಮ್ಗೆ ನಾನು ಹೇಳಿದ್ದೀನಿ, ನೀವು ತಪ್ಪು ಮಾಡಿದ್ದೀರಾ ರೀಶಾ, ನಿಮ್ಗೆ ಹೊಡಿಲಿಕ್ಕೆ ಬಾರ್ದು
ಅದೇ ಒಂದು ಮಾತು ಬಂತು ಗೊತ್ತುಂಟು, ಅವರ ಹತ್ರ ಇನ್ಫ್ಲುಯೆನ್ಸ್ ಆಗಲಿಲ್ಲ, ಬಟ್ ಸಂವೇರ್ ಅವರ ಒಂದು 20% ಮಾತುಕತೆ ಇತ್ತು, ಅದೇ ನನಗೆ ಸರಿ ಅಂತ ಅನಿಸ್ತು. ಎಸ್ ವೀಕ್ಷಕರು ನೋಡಿದ್ರಲ್ಲ, ಈ ಸನ್ನಿವೇಶ ನಾವು ಸಾಕ್ಷಿಯಾಗಿದ್ದೇವೆ. ಯಾಕಂತಂದ್ರೆ ಎಪಿಸೋಡ್ ಅಲ್ಲೂ ಬಂದಿತ್ತು, ಆರಂಭಿಕ ದಿನಗಳಲ್ಲಿ ನಡೆದಿರೋದು. ರಕ್ಷಿತಾ ಶೆಟ್ಟಿ ಏನು ಪಲಾವೇನೋ ಮಾಡಿದ್ರು, ಅದಕ್ಕೆ ಧ್ರುವಂತ್ ಅವ್ರು ಬಂದು ಕಮೆಂಟ್ ಹೊಡೆದಿರೋದು, ರಕ್ಷಿತಾ ಶೆಟ್ಟಿಗೆ ಅದು ಬೇಜಾರಾಗಿರೋದು, ಧನುಷ್ ಸಮಾಧಾನ ಮಾಡಿರೋದು ಎಲ್ಲವೂ ನಾವು ನೋಡಿದ್ದೇವೆ. ಸೊ ಈ ವಿಚಾರದ ನಂತರ ಅಲ್ಲಿ ಏನು ಮಡಿಕೆ ಹೊಡೆಯೋ ಒಂದು ಟಾಸ್ಕ್ ಇರುತ್ತೆ. ಅವಾಗ ಧ್ರುವಂತ್ ಅಶ್ವಿನಿ ಮೇಡಮ್ ಅವರು ಮಡಿಕೆ ಹೊಡೆದಿರ್ತಾರೆ, ಬಟ್ ಮಾರನೇ ದಿನ ಬಂದು ಅದೇ ಅಶ್ವಿನಿ ಮೇಡಮ್ ಅವರಿಗೆ ಏನಾದರೂ ಹೆಲ್ಪ್ ಬೇಕಾ ಆ ರೀತಿ ಕೇಳುತ್ತಾರೆ. ಬಟ್ ನಾವು ಕಷ್ಟಪಡ್ತಾ ಇರುವಾಗ ನಮ್ಮ ಜೊತೆ ಬಂದು ಆ ರೀತಿ ಕೇಳಿದ್ದಿಲ್ಲ. ಬಟ್ ಕೇಳಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಮಾಡಿರುವಂತಹ ಅಡಿಗೆಗೆ ಅವರು ಥ್ಯಾಂಕ್ಫುಲ್ ಆಗಿ ಇರಲಿಲ್ಲ ಅಂತ ಒಂದು ಮಾತನ್ನ ಹೇಳ್ತಾರೆ. ಮಾತ್ರವಲ್ಲ, ಇನ್ನೊಂದು ಮಾತು ಅಲ್ಲಿ ನೀವು ಗಮನಿಸಬೇಕು. ಏನು ಅಶ್ವಿನಿ ಮೇಡಮ್ ಅವ್ರ ಜೊತೆ ಜಗಳಾದಾಗ ನಮ್ಮ ಹತ್ರ ಬಂದು, ನಮ್ಮ ಹತ್ರ ಮಲ್ಲಮ್ಮನ ಹತ್ರ ಎಲ್ಲ ಬಂದು ಆ ರೀತಿ ಈ ರೀತಿ ಅಂತೆಲ್ಲ ಹೇಳಿರ್ತಾರೆ. ಬಟ್ ಅದೇ ಧ್ರುವಂತು ಮಾರನೇ ದಿನ ಅಶ್ವಿನಿ ಮೇಡಮ್ ಅವ್ರ ಜೊತೆ ಚೆನ್ನಾಗಿರ್ತಾರೆ. ನಮ್ಮ ತಲೆಗೆ ಯಾವುದೋ ಒಂದನ್ನು ಹಾಕಿ ಕೊಡೋದು, ಅವ್ರು ಮಾತ್ರ ಎಲ್ಲರ ಜೊತೆ ಚೆನ್ನಾಗಿರೋದು, ಆ ಬುದ್ಧಿ ರಕ್ಷಿತಾ ಅವರು ಬೇಗನೆ ನೋಟ್ ಮಾಡಿ ಅವರಿಂದ ದೂರ ಆದ್ರು. ಸೊ ಇದು ರಕ್ಷಿತಾ ಶೆಟ್ಟಿ ಯಾಕೆ ಧ್ರುವಂತಿಂದ ದೂರ ಆದ್ರು ಅನ್ನೋ ಒಂದು ಕ್ಲಾರಿಟಿಯನ್ನ ಇವತ್ತು ನಮಗೆ ಸಿಕ್ಕಿತ್ತು. ಸೊ ಇದೇ ಒಂದು ವಿಚಾರದ ನಂತರ ರಕ್ಷಿತಾ ಶೆಟ್ಟಿ ಧ್ರುವಂತನ್ನ ಯಾವುದೇ ಹೆಜ್ಜೆಯಲ್ಲೂ ಕೂಡ ನಂಬಲಿಕ್ಕೆ ಹೋಗಿಲ್ಲ. ಅವರೊಂದ್ಸಲ ಪ್ರೀತಿನ ತೋರಿಸ್ತಾರೆ, ಪುಟ್ಟ ಅಂತ ಕರೀತಾರೆ, ಇನ್ನೇನೋ ಕರೀತಾರೆ. ಬಟ್ ರಕ್ಷಿತಾ ಶೆಟ್ಟಿ ಎಲ್ಲೂ ಕೂಡ ಧ್ರುವಂತನ ನಂಬಿಕೆ ಹೋಗಿಲ್ಲ ಅನ್ನೋದು ಇವಾಗ ನಮಗೆ ಅರ್ಥ ಆಗ್ತಾ ಇದೆ. ಸೊ ರಘು ಸರ್ ಅವರು ಬಂದಾಗ್ಲೂ ಕೂಡ ಇದೇ ಧ್ರುವಂತ ರಕ್ಷಿತಾ ತಲೆಗೆ ಹುಳ ಬಿಟ್ಟಿರೋದನ್ನು ಕೂಡ ಇಲ್ಲಿ ಹೇಳ್ತಿದ್ದಾರೆ. ಸೊ ಇವಾಗ ಒಂದು ಕ್ಲಾರಿಟಿ ಸಿಕ್ತು ನನಗೆ. ಧ್ರುವಂತ್ ಯಾಕೆ ರಕ್ಷಿತಾ ಶೆಟ್ಟಿಯ ಮೇಲೆ ಇಷ್ಟೊಂದು ಟ್ರಿಗರ್ ಆಗ್ತಾ ಇದ್ದಾರೆ, ಅಂದ್ರೆ ಇಷ್ಟೊಂದು ಉರ್ಕೋತಾ ಇದ್ದಾರೆ ಅಂತ ಹೇಳಿದ್ರೆ, ರಕ್ಷಿತಾ ಧ್ರುವಂತಿನ ಕೈಗೆ ಸಿಗ್ತಾ ಇಲ್ಲ. ಧ್ರುವಂತಿ ಹೇಳಿದ ಮಾತನ್ನ ರಕ್ಷಿತಾ ಕೇಳುತ್ತಿಲ್ಲ. ಅಂದ್ರೆ ತಂಗಿ ಅನ್ನೋ ಒಂದು ಸಂಬಂಧ ಬೆಳೆಸ್ಕೊಂಡು ನಾನು ಹೇಳಿದ ರೀತಿಯಲ್ಲಿ ಇವಳು ಇರಬೇಕು, ನಾನು ಹೇಳಿದ ರೀತಿಯಲ್ಲಿ ಇವಳು ಆಟ ಆಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಅವರಿತ್ತು. ಯಾರಿಗೆ? ಧ್ರುವಂತಿಗೆ. ರಕ್ಷಿತಾಳನ್ನ ಕಂಟ್ರೋಲಿಗೆ ತಗೋಬೇಕು ಅಂತ. ಬಟ್ ಆ ಕಂಟ್ರೋಲಿಗೆ ರಕ್ಷಿತಾ ಶೆಟ್ಟಿ ಸಿಗಲಿಲ್ಲ ಅನ್ನೋ ಒಂದು ಹತಾಶೆ ಇದೆಯಲ್ಲ, ಅದು ಅವರನ್ನ ಈ ರೀತಿಯೆಲ್ಲ ಆಡಿಸ್ತಾ ಇದೆ ಅನ್ನೋ ಒಂದು ಸ್ಪಷ್ಟತೆ ನನಗೆ ಇವತ್ತು ಸಿಕ್ತು. ಇನ್ನು ಕಾವ್ಯರವರು ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಗೇನ್ ಗಿಲ್ಲಿ ನಟ್ನಿಂದ ದೂರ ಹೋಗುವಂತಹ, ಅಂದ್ರೆ ಗಿಲ್ಲಿ ನಟ್ನಿಂದ ದೂರ ನಿಲ್ಲುವಂತಹ ಪ್ರಯತ್ನ, ಅದರ ವಿಚಾರವಾಗಿ ಧನುಷ್ ಜೊತೆ ಮಾತಾಡ್ತಾ ಇದ್ದಾರೆ. ಈಗ ಕಳೆದವರವರ ಮನೆಯವರು ಬಂದು ಹೋದ ನಂತರ ಕಾವ್ಯರವರು ಇದರ ಬಗ್ಗೆ ಎಲ್ಲೂ ಕೂಡ ಮಾತಾಡಿದ್ರು ಇಲ್ಲ, ಆ ರೀತಿ ಒಂದು ವರ್ತನೆ ತೋರಿದ್ದು ನಮಗೆ ಕಾಣಿಸಲಿಲ್ಲ. ಬದಲಾಗಿ ಗಿಲ್ಲಿ ನಟ್ನ ಜೊತೆಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಿದ್ದೆ ನಮಗೆ ಕಾಣಿಸ್ತಾ ಇದ್ದಿದ್ದು. ಬಟ್ ಯಾವಾಗ ಸುದೀಪ್ ಸರ್ ಅವರು ಆ ವಿಟಿಯನ್ನ ಮನೆ ಮಂದಿಗೆಲ್ಲ ತೋರಿಸಿದ್ರು, ಇವಾಗ ಅಗೇನ್ ಕಾವ್ಯರವರು ಮತ್ತೆ ತನ್ನ ನೈಜತೆಗೆ ಮರಳ್ತಾ ಇದ್ದಾರೆ. ಅಂದ್ರೆ ಇವಾಗ ಎಲ್ಲಾದ್ರೂ ಗಿಲ್ಲಿ ನಟ್ನ ಜೊತೆಗಿದ್ರೆ ಅಲ್ಲಿ ಮನೆ ಮಂದಿಯ ದೃಷ್ಟಿಯಲ್ಲಿ ಬೇರೆ ರೀತಿಯಲ್ಲಿ ಅದು ಪೋಟ್ರೆ ಆಗ್ಬೋದು ಅನ್ನೋ ಒಂದು ಭಯದಿಂದ ಮತ್ತೆ ಧನುಷ್ ಜೊತೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಧನುಷ್ ಅವ್ರು ಹೇಳ್ತಾ ಇದ್ದಾರೆ, ನೀವು ಈ ತರ ಕೈ ಹಿಡ್ಕೊಳ್ಳೋದು ಇನ್ನೇನೋ ನಿಮ್ಮ ದೃಷ್ಟಿಯಲ್ಲಿ ಅದಕ್ಕೆ ಬೇರೆ ಅರ್ಥ ಇಲ್ಲದಿದ್ರು ಕೂಡ ನೋಡುವರ ದೃಷ್ಟಿಯಲ್ಲಿ ಆ ರೀತಿ ಎಲ್ಲ ಕಾಣಿಸ್ತದೆ ಅಂತ ಅನ್ನೋ ಮಾತನ್ನ ಧನುಷ್ ಅವ್ರು ಹೇಳ್ತಾ ಇದ್ದಾರೆ. ಸೊ ಅದ್ರದ್ದು ಒಂದು ವಿಟಿ ಇದೆ, ನೋಡ್ಕೊಂಡ್ ಬನ್ನಿ. ಮನೇಲಿ ಎಲ್ಲೂ ನನಗೆ ಒಂದು ರೇಗ್ಸಿರೋದು ನೆನಪಾಗ್ತಿಲ್ಲ. ನೆನಪಾಗಿದ್ರೆ ನಾನು ಹೇಳ್ತಾ ಇದ್ದೆ. ರೇಗ್ಸೋದು ಮ್ಯಾಟ್ರೇ ಆಗಲ್ಲ. ನಾನು ಹಿಂಗೆ ಹೇಳೋದೇ ಅರ್ಥ ಮಾಡ್ಕೊಂತಲ್ಲ. ನಿಮ್ಮ ಕಣ್ಣಿಗೆ ನೀವು ಸ್ಟಾಪ್ ಮಾಡ್ಕೊಂಡಿದ್ದೀರ, ಬೇರೆಯವ್ರ ಕಣ್ಣಿಗೆ ನೀವು ಸ್ಟಾಪ್ ಮಾಡಿಲ್ಲ. ನೀನು ಸ್ಟಾಪ್ ಮಾಡಿದ್ರೆ ಬೇರೆಯವ್ರ ಕಣ್ಣಿಗೆ ಹೆಂಗೆ ಕಾಣುತ್ತಾನೋ ನಿನಗೆ? ಆಯಿತು, ರೀಸೆಂಟಾಗಿ ಅವ್ನು ಈ ಥರ ರೇಗ್ಸಿರೋದ್ರಿಂದ ನನಗೆ ಅನಿಸ್ತು ನೀನು ಸ್ಟಾಪ್ ಮಾಡಿಲ್ಲ ಅಂತ. ಎಲ್ಲ ಅನಿಸಿದೆ ಹೇಳು. ಬೇಕು ಅಂತ ನೀ ಕೈ ಹಿಡ್ಕೊಂಡು ಓಡಾಡೋದು ಯಾವಾಗ? ಇಲ್ಲಿ ಕೈ ಹಿಡ್ಕೊಂತಾರಲ್ಲ, ಬಿಡು ಹಂಗೆ ಹಿಂಗೆ ಅಂತ ಇರ್ತೀಯ. ನೀನು ಡೋರ್ ಪಾಸ್ ಆಗ್ಬೇಕಂದ್ರೆ ಡೋರ್ ಹಿಡ್ಕೊಳ್ಳೋದು ಇವೆಲ್ಲ ನೋಡ್ತಾ ಇರ್ತಾರೆ. ಲಿಟ್ರಲಿ ನಮ್ಗೆ ಇದ್ರ ಬಗ್ಗೆ ಒಂದು ಚೂರು ಈ ಪಾಯಿಂಟ್ ಅಷ್ಟು ನನಗೆ ಆ ಥರ ಅನಿಸಲ್ಲ, ಆಯಿತಾ? ಯಾಕಂದರೆ ಐನೋ ನಾವು ಇದ್ರ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡ್ತೀವಿ, ಕರೆಕ್ಟಾ? ನೋಡೋರಿಗೆ, ಆ ಕಡೆಯಿಂದ ನೋಡೋರಿಗೆ ಹಂಗೆ ಅನ್ಸ್ಬೋದು. ಐ ಡೋಂಟ್ ನೋ, ಅದಕ್ಕೋಸ್ಕರ ನಾ ಹೇಳ್ತಾ ಇದ್ದಾರೆ. ಇಲ್ಲ ಅನ್ಸಿಲ್ಲ ಅಂದ್ರೂ ಉಟ್ಸ್ಕೊಂಡು ಹೇಳ್ತಾವ್ರೆ, ಗೊತ್ತಿಲ್ಲ ನನಗೆ. ಆ ಥರ ಕಾಣಿಸಿ ಅಲ್ಲ, ನಾನು ಹೇಳ್ತಾರದು ಇಲ್ಲಿವರೆಗೂ ನಂಗೆ ಬಾದರ್ ಆಗಲ್ಲ. ಏನಿಲ್ಲ, ಅದೇ ಒಂದು ರೀಸನ್ ಆಗ್ಬಿಡ್ತದ. ಆಮೇಲೆ ಹಾಕೊಂಡು ಓಡಾಡಿದ್ದೀನಿ ಅದನ್ನ. ಇವಾಗ ಏನ್ ಮಾತು ಏನೇನೋ ಒಪಿನಿಯನ್ಸ್ಗಳನ್ನ ತಲೆಯಿಂದ ತೆಗ್ದಾಕಿರ್ತೀನಿ, ಆಯ್ತಾ? ಅಷ್ಟು ತಲೆಗೆ ಹಾಕೊಳ್ಳಲ್ಲ ನಾನು. ಬಟ್ ನೋಡಿದ್ರಲ್ಲ, ಇನ್ನು ಮತ್ತೆ ಮನೆಯಲ್ಲಿ ರಕ್ಷಿತಾ ಮತ್ತು ರಾಶಿಕಾ ನಡುವೆ ಮತ್ತೆ ಜಗಳಗಳು ನಡೀತಾ ಇದೆ. ಎಲ್ಲಿಯವರೆಗೂ ಅದು
ಮುಂದುವರಿಯುತ್ತೆ, ಎಲ್ಲಿವರೆಗೂ ತಲುಪುತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ಮನೆ ಮಂದಿಯ ವಿಚಾರ ಮಾತಾಡಿದ ವಿಚಾರಕ್ಕೋಸ್ಕರ ಅವರ ನಡುವೆ ಮತ್ತೆ ಅಲ್ಲಿ ಮಾತುಕತೆ ನಡೀತಾ ಇದೆ. ಬಟ್ ಆ ರೀತಿ ಜಗಳ ನಡೆಯುವಾಗ ಧ್ರುವಂತ್ ಮತ್ತು ಅಶ್ವಿನಿ ಮೇಡಮ್ ಅವರ ಖುಷಿ, ಅವರು ಆಡ್ತಾ ಇರುವ ರೀತಿ ಒಂಥರ ನಮಗೆ ಏನು ಇವರೆಲ್ಲ ಈ ಥರ ಆಡ್ತಾ ಇದ್ದಾರೆ ಅಂತ ಅನಿಸೋ ಮಟ್ಟಿಗೆ ಇದೆ. ಯಾಕೆಂತಂದ್ರೆ ಅಲ್ಲಿ ಯಾರೋ ಇಬ್ರು ಜಗಳ ಆಡ್ತಾ ಇದ್ದಾರೆ ಅಂತ ಹೇಳುವಾಗ ಒಂದ ಬಿಡಿಸ್ಲಿಕ್ಕೆ ಹೋಗ್ಬೇಕು, ಇಲ್ಲ ಸುಮ್ಮನೆ ಇರಬೇಕು. ಬಟ್ ಈ ಧ್ರುವಂತ್ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಅವ್ರ ಎದುರಲ್ಲಿ ವಿಕಾರವಾಗಿ ಡ್ಯಾನ್ಸ್ ಮಾಡೋದು, ಅವರನ್ನು ಉರಿಸೋ ರೀತಿಯಲ್ಲಿ ಇನ್ನಷ್ಟು ಜಗಳ ಜಾಸ್ತಿ ಆಗೋ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದನ್ನು ರೆಕಾರ್ಡ್ ಮಾಡ್ಕೊಂಡು ಬಂದಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ನಾನು ಯಾಕೆ ಬರ್ತಾ ಇದ್ದೀನಿ ವಾವ್. Duant. Wow. I am loving it. ಸಿಹಿ ತಿಂತೀರಿ? ಬನ್ನಿ ಸಿಹಿ ಹಂಚ್ಕೊಂಡು ತಿನ್ನು. ಈ ಖುಷಿಗೆ ಒಂದೊಂದು ಚಿಕ್ಕಿ ತಿನ್ನೋಣ. ನೀವು ಚಿಕ್ಕಿಯಲ್ಲಿ ಅರ್ಧ. ಯಾರು ಫೈರ್ ಮಾಡಿದ್ರು? ಬುಲೆಟ್ ಇಲ್ಲಿಂದ ಎಲ್ಲಿಗೂ ಹೋಗ್ತದೆ ಅಂತ ಗೊತ್ತಿಲ್ಲ. ಇದು ಫಾಸ್ಟ್ ಇಲ್ಲಿ ಹೆಂಗೆಂಗು ಗೊತ್ತಿರ್ಲಿಲ್ಲ. ಕರೆಕ್ಟ್ ಟಾಪಿಕ್ ಹಚ್ಕೋತು. ನೋಡಿದಿರಲ್ಲ. ಸೊ ಇದು ಈ ವಾರ ಇನ್ನು ಕ್ಯಾರಿ ಆಗುವಂತಹ ಒಂದು ವಿಚಾರಗಳು. ಇವತ್ತು ನಾಮಿನೇಷನ್ ಪ್ರಕ್ರಿಯೆ ಇರೋದ್ರಿಂದ ಯಾರ್ಯಾರು ಯಾರನ್ನು ನಾಮಿನೇಷನ್ ಮಾಡಿದ್ದಾರೆ ಅನ್ನೋದು ಎಪಿಸೋಡ್ ನೋಡಿದ ನಂತರನೇ ಗೊತ್ತಾಗಬೇಕು. ಸೊ ಆ ಜಗಳ ಏನಾಗಿದೆ ಅಂತ ನೋಡ್ಲಿಕ್ಕೆ ಭಾರಿ ಕ್ಯೂರಿಯಾಸಿಟಿ ಇತ್ತು. ಬಟ್ ಅಷ್ಟರಲ್ಲಾಗಲೇ ಲೈವ್ ಹೋಗಿತ್ತು. 2 ಗಂಟೆ ಸಮಥಿಂಗ್. ಯಾರೋ ಲೈವ್ ನೋಡಿದ್ರೆ ಬಹುಶಃ ನೋಡಿರ್ತೀರಾ ಆ ಜಗಳವನ್ನ. ಪ್ರತಿಯೊಂದು ವಿಚಾರವನ್ನ ಅಲ್ಲಿ ಬಿಗ್ ಬಾಸ್ ನಮಗೆ ಬಿಟ್ಕೊಡೋದಿಲ್ಲಲ್ಲ, ಎಪಿಸೋಡ್ ನೋಡ್ಲಿಕ್ಕೋಸ್ಕರ ಅವ್ರು ಕಾಯಿಸ್ತಾರೆ. ಸೊ ಅದರಿಂದ ಲೈವ್ ಅಲ್ಲಿ ಒಂಚೂರು ಅಪ್ಡೇಟು. ಸದ್ಯಕ್ಕೆ ಮನೆ ಈಗ ಶಾಂತವಾಗಿದೆ ಅಂತ ಹೇಳಿದ್ರೆ ಜಗಳೆಲ್ಲ ನಡೆದು ಒಂಚೂರು ಹೊಗೆ ಆಡ್ತಾ ಇದೆ ಅಷ್ಟೇ. ಯಾವಾಗ ಬೇಕಾದ್ರೂ ಮತ್ತೊಮ್ಮೆ ಬ್ಲಾಸ್ಟ್ ಆಗ್ಬೋದು. ಓಕೆ, ರಕ್ಷಿತಾ ಮತ್ತು ರಾಶಿಕನಿಗೆ ಅದು ಎಲ್ಲಿವರೆಗೂ ಹೋಗಿ ನಿಲ್ಲುತ್ತೆ ಅಂತ ಗೊತ್ತಿಲ್ಲ. ಬಟ್ ನೋಡ್ಬೇಕು ಯಾರ್ದು ತಪ್ಪು ಯಾರ್ದು ಸರಿ ಅಂತ. ಅಲ್ಲಿ ಇವಾಗ ಸದ್ಯಕ್ಕೆ ನಮಗೆ ಕಾಣಿಸ್ತಾ ಇರೋದು ಗಿಲ್ಲಿ, ನಟ, ರಕ್ಷಿತಾ, ರಘುವನ್ನೆಲ್ಲ ಒಂದು ಟೀಮ್ ಆಗಿ ಕೂತಿದ್ರೆ, ಕಾವ್ಯ, ಧನುಷ್, ರಾಶಿಕರ್ ಅವರು ಒಂದು ಲೆವೆಲ್ನ ಕಂಫರ್ಟ್ ಝೋನ್ ಅನ್ನ ಕ್ರಿಯೇಟ್ ಮಾಡ್ಕೋತಾ ಇದ್ದಾರೆ. ಅಂಡ್ ಅಗೈನ್ ಅಲ್ಲಿ ಇವರು ಧ್ರುವಂತ್ ಮತ್ತು ಅಶ್ವಿನಿ ಮೇಡಮ್ ಅವರು ಇಬ್ರು ಒಂದು ರೂಮಲ್ಲಿ ಆರಾಮಾಗಿ ಇದ್ದಾರೆ ಅವರವರಷ್ಟಕ್ಕೆ. ಸೊ ಇನ್ನು ಆಟದ ಗತಿ ಬದಲಾಗ್ತಾ ಹೋಗ್ತದೆ. ಯಾರಿಗೆ ಯಾರು ಕಂಫರ್ಟ್ ಝೋನ್ ಇರ್ತಾರೆ, ಏನು ಎತ್ತ ಕಾರಣಗಳು ಕೊಡ್ತಾರೆ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಇನ್ನು ಉಳಿದಿರೋದು 8 ಜನಗಳು. ಸೊ ಇವ್ರ ನಡುವಲ್ಲೇ ಉತ್ತಮನ ಬರಬೇಕು, ಇವ್ರ ನಡುವಲ್ಲೇ ಕಳಪೆನಾಗಬೇಕು, ಇವ್ರ ನಡುವಲ್ಲೇ ಮನೆಗೆ ಯಾರು ಹೋಗಬೇಕು ಅನ್ನುವ ನಾಮಿನೇಷನ್ ಪ್ರಕ್ರಿಯೆ ಕೂಡ ನಡಿಬೇಕು. ಸೊ ಇಲ್ಲಿವರೆಗೂ ಸೇಫ್ ಆಗಿ ಗೇಮ್ ಆಡ್ತಾ ಬಂದಿದ್ರು ಕೂಡ ಒಬ್ಬರೊಬ್ಬರಿಗೆ ಇನ್ನೂ ಹೋಗ್ತಾ ಈ ಸೇಫ್ ಗೇಮಿಗೆ ಒಂಚೂರು ಕಂಟಕ ಬರ್ತದೆ. ರಘುವಣ್ಣನ ವ್ಯಕ್ತಿತ್ವವನ್ನ ಧ್ರುವಂತ್ ಆಡ್ಕೊಂಡಿರೋದು ಒಂಚೂರು ಸರಿ ಇಲ್ಲ. ಯಾಕೆಂತ ಹೇಳಿದ್ರೆ ರಘುವಣ್ಣ ಯಾವತ್ತೂ ಕೂಡ ಇಬ್ಬರ ಮಿಡ್ಲಲ್ಲಿ ತಂದಿಡುವಂತಹ ಕೆಲಸ ಇಲ್ಲಿ ಆ ರೀತಿ ಮಾಡಿದ್ದು ನಾನು ನೋಡಿಲ್ಲ. ಅವ್ರಿಗೇನು ಒಪಿನಿಯನ್ ಇದೆ ಆ ಒಪಿನಿಯನ್ ಕೊಟ್ಟಿರ್ತಾರೆ. ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ ಏನಾದರೂ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಕೆಲವೊಮ್ಮೆ ತಪ್ಪಿದ್ರು ಕೂಡ ಬಟ್ ಅವರ ವ್ಯಕ್ತಿತ್ವದಲ್ಲಿ ಯಾವತ್ತೂ ಕೂಡ ಅವರು ಕಾಂಪ್ರಮೈಸ್ ಆದವರಲ್ಲ. ಸೊ ಎಲ್ಲ ಒಂದ್ ಕಡೆ ಧ್ರುವಂತ್ ಮಿತಿ ಮೀರಿದ್ರು ಅನ್ನೋದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.